ನಮಸ್ಕಾರ. ಇವತ್ತಿನ ದಿವಸ SIR 2026 ಏನು ಪ್ರಕ್ರಿಯೆ ಮತದಾರರ ವಿಶೇಷ ಪರಿಷ್ಕರಣಾ ಒಂದು ಕಾರ್ಯ ಏನು ನಡೀತಾ ಇದೆ 2026 ಸಂಬಂಧಪಟ್ಟಂಗೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕೊನೆಯ ಹಂತದಲ್ಲಿದ್ದೇವೆ ನಾವೀಗ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮಲ್ಲಿ ಕಾರಟಗಿ ಮತ್ತು ಕನಕಗಿರಿ ಈ ಎರಡು ತಾಲೂಕನ್ನು ಸೇರಿಸಿ 61 ಕನಕಗಿರಿ ವಿಧಾನಸಭಾ ಕ್ಷೇತ್ರ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗೆ SIR ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಇದನ್ನು SIR ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೇವೆ. ಕನಕಗಿರಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಇಲ್ಲಿನ ಸಹಾಯಕ ಮತದಾರ ನೋಂದಣಾಧಿಕಾರಿ ಮತ್ತು ತಹಶೀಲ್ದಾರ್ ಕನಕಗಿರಿಯಾಗಿ ನಾನು ಕನಕಗಿರಿ ತಾಲೂಕಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನು ತಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದನೇದು, ನಮ್ಮ ಕನಕಗಿರಿ ತಾಲೂಕಿನಲ್ಲಿ 94 ಮತಗಟ್ಟೆಗಳಿದ್ದಾವೆ. 94 ಮತಗಟ್ಟೆಗಳಿದ್ದಾವೆ. ಅದರಲ್ಲಿ 17 ಮತಗಟ್ಟೆಗಳು ನಗರ ಪ್ರದೇಶ ಅಂದರೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರ್ತವೆ. ಓದಿರ್ತಕ್ಕಂಥ 77 ಮತಗಟ್ಟೆಗಳು ರೂರಲ್ ಗ್ರಾಮೀಣ ಪ್ರದೇಶಕ್ಕೆ ಬರ್ತವೆ. 77 ಪ್ಲಸ್ 17 ಸೊ 94 ಮತಗಟ್ಟೆಗಳು. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ನೋಂದಾಯಿತರಾಗಿರ್ತಕ್ಕಂತಹ ಮತದಾರರ ಸಂಖ್ಯೆ ಕನಕಗಿರಿ ತಾಲೂಕಿನಲ್ಲಿ 79,679 ಜನ ಇದ್ದಾರೆ. 79,679. ನಾವು EFs ಅಂತ ಹೇಳ್ತೇವೆ, ಎಣಿಕೆ ನಮೂನೆ ಅಥವಾ ಎನ್ಯುಮರೇಷನ್ ಫಾರ್ಮ್ ಅಂತ ಹೇಳ್ತೇವೆ. ಆ ಎನ್ಯುಮರೇಷನ್ ಫಾರ್ಮ್ಸನ್ನು ನಾವು 100% ಪ್ರತಿಯೊಬ್ಬ ಮತದಾರರಿಗೂ ಅವರು ಕೊಟ್ಟಂಥ ಅಡ್ರೆಸ್ಗೆ ಹೋಗಿ ತಲುಪಿಸುವಂಥ ಕೆಲಸವನ್ನು ನಾವು ಮುಗಿಸಿದ್ದೇವೆ. ಅದು ಲಾಂಗ್ ಬ್ಯಾಕ್ ಮುಗಿದಿದೆ. ಆಮೇಲೆ ಆ ಕೊಟ್ಟಿರ್ತಕ್ಕಂಥ ಎನ್ಯುಮರೇಷನ್ ಫಾರ್ಮನ್ನು ಅವರು ಫಿಲಪ್ ಮಾಡಿಕೊಂಡು ಡೀಟೇಲ್ಸನ್ನು ಅವರಾಗಲಿ ಅಥವಾ ನಾವು ಕಳಿಸಿರ್ತಕ್ಕಂಥ BLOಗಳ ಸಹಾಯದಿಂದಾಗಲಿ ಅವರು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟಿದ್ದಾರೆ. ಅದು ಡಿಜಿಟೈಸೇಷನ್ನು ಸಹ ಈಗ ನಮಗೆ ಕಂಪ್ಲೀಟ್ ಆಗಿದೆ. ಆ ಡಿಜಿಟೈಸೇಷನ್ನು ನಮ್ಮದು ಅಂದರೆ ಫಾರ್ಮನ್ನು ನಮಗೆ ಹೊಳ್ಳಿ ಕೊಟ್ಟಿದ್ದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಡಿಜಿಟೈಸ್ಡ್ ಅಂತ ಹೇಳ್ತೇವೆ ನಾವು, ಅಂದರೆ 91.02% ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಫಾರ್ಮ್ಗಳು ನಮಗೆ ಹೊಳ್ಳಿ ಬಂದಿದ್ದಾವೆ. ನಮಗೆ 91.02%. ಇದು ನಮ್ಮ ಕೊಪ್ಪಳ ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ತಾಲೂಕುಗಳೇ ಹೈಯೆಸ್ಟ್ ನಂಬರ್ ಇದೀಗ. ಅಂದರೆ ಕನಕಗಿರಿಯಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮನ್ನು ಎಲ್ಲರೂ ಮತದಾರರು ತುಂಬಿ ಅಥವಾ BLOಗಳ ಸಹಾಯದಿಂದ ತುಂಬಿಸಿ ವಾಪಸ್ಸು ಸೈನ್ ಮಾಡಿಬಿಟ್ಟು ನಮಗೆಲ್ಲ ವಾಪಸ್ ಕೊಟ್ಟಿದ್ದಾರೆ. ಯಾರು ಈ ಫಾರ್ಮನ್ನು ನಮಗೆ ವಾಪಸ್ ಕೊಟ್ಟಿದ್ದಾರೆ ಅದು 91.02% ಇದ್ದರೆ 72,504 ಫಾರ್ಮ್ಗಳು ನಮಗೆ ವಾಪಸ್ ಬಂದಿದ್ದವು. ಅವು ಬಂದಂಥ 72,000 ಈ ಎಲ್ಲ ಫಾರ್ಮ್ಗಳಿದಾವಲ್ವ 72,504 ಇವು ವಾಪಸ್ ನಮಗೆ ಬಂದಿದ್ದವು. ಅದರರ್ಥ ಇದರಲ್ಲಿರ್ತಕ್ಕಂತಹ ಎಲ್ಲರೂ ಸಹ ಡ್ರಾಫ್ಟ್ ರೋಲ್ ಅಂತ ಹೇಳ್ತೇವೆ, ಕರಡು ಪ್ರತಿ ಅಂತಂದು ಹೇಳಿ, ಅದು ಇದೇ 24/8/2026 ಪಬ್ಲಿಷ್ ಆಗ್ತದೆ. ಆ ಲಿಸ್ಟ್ನಲ್ಲಿ ಇವರೆಲ್ಲರ ಹೆಸರುಗಳು ಬರ್ತಾವೆ. ಇನ್ನು ಬಿಟ್ಟಿರ್ತಕ್ಕಂತಹ ಸುಮಾರು 8.98% 8.98% ಇದೆ ಅಲ್ವಾ. ಆ ಬಾಕಿ ಉಳಿತಾವಲ್ಲ ಅದಕ್ಕೆ ಕ್ಯಾಟಗರಿ ಇದೆ, ASDDO ಅಂತ ಹೇಳ್ತೇವೆ. ಅದಕ್ಕೆ ASDDO. ಎ ಅಂತಂದರೆ ಇವರೆಲ್ಲ ಸೇರಿಬಿಟ್ಟು 8.98% ಇದ್ದಾರೆ ಇವರು. ಸೊ ಅಲ್ಲಿಗೆ ನಮ್ದು 100% ಆಯಿತಾ. ಡಿಜಿಟೈಸೇಷನ್ನು ಮತ್ತು ASDDO ಅಂತ ಬರ್ತದೆ. ASDDO ಅಂತಂದರೆ ಹೇಳ್ತೀನಿ, ಎ ಅಂದರೆ ಆಬ್ಸೆಂಟ್, ಅಂದರೆ ನಮ್ಮ BLOಗಳು ವೋಟ್ರ್ ಮನೆಗೆ ಹೋದಾಗ
ಅವ್ರ ಮನೆ ಕದ ಹಾಕಿರುತ್ತೆ, ಅವರು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಅಲ್ಲಿ ಹೋಗಿ ಆ ಡೇಟ್ ಬರೆದು ಅವ್ರ ಕದಕ್ಕೆ ಒಂದು ನೋಟಿಸ್ ಹಂಚಿಬಿಟ್ಟು ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದಕ್ಕೆ ಅಂಥ ಕೇಸ್ಗಳು ನಮ್ಮಲ್ಲಿ 133 ಜನ ಇದ್ದಾರೆ ಆಬ್ಸೆಂಟ್ ಕೇಸಸ್. ಎ ಕ್ಯಾಟಗರಿ ಆಬ್ಸೆಂಟ್ ಓನ್ಲಿ, ಇದಕ್ಕೆ ಎ ಅಂತ ಹೇಳ್ತೇವೆ. ಅದು ಎಷ್ಟಿದ್ದಾರೆ ಆಬ್ಸೆಂಟ್ ಕ್ಯಾಟಗರಿ? 133 ಜನ ಇದ್ದಾರೆ. 133 ಜನ ಇದ್ದಾರೆ. 133 ಜನ ಇದ್ದಾರೆ. ಶಿಫ್ಟೆಡ್ ಅಂತ ಬರುತ್ತೆ. ಎ ಎಸ್ ಅಂದರೆ ಶಿಫ್ಟೆಡ್ ಅಂದರೆ ಇವರು ಪರ್ಮನೆಂಟ್ಲಿ ಶಿಫ್ಟೆಡ್. ಈ ವೋಟರ್ ಲಿಸ್ಟಲ್ಲಿ ಇಲ್ಲಿ ಹೆಸರು ಇರುತ್ತೆ, ಆದರೆ ಇವರು ಎಜುಕೇಷನ್ ಸಂಬಂಧನೋ ಅಥವಾ ನೌಕರಿ ಸಂಬಂಧನೋ ಪರ್ಮನೆಂಟಾಗಿ ಶಿಫ್ಟ್ ಆಗಿಬಿಟ್ಟಿರ್ತಾರೆ ಬೇರೆ ಕಡೆಗೆ. ಪಕ್ಕದ ಡಿಸ್ಟಿಕ್ಕಿಗೆ ಹೋಗಿರ್ಬೋದು, ಪಕ್ಕದ ಮತಕ್ಷೇತ್ರಕ್ಕೆ ಹೋಗಿರ್ಬೋದು, ಅಥವಾ ಬೆಂಗಳೂರಿಗೆ ಹೋಗಿರ್ಬೋದು, ಅಥವಾ ಔಟ್ ಆಫ್ ಸ್ಟೇಟ್ ಹೋಗಿರ್ಬೋದು, ಅಥವಾ ಕಂಟ್ರಿ ಬಿಟ್ಟಾದರೂ ಬೇರೆ ಕಡೆ ಹೋಗಿರ್ಬೋದು. ಗೊತ್ತಾಯ್ತಾ? ಇವ್ರಿಗೆ ಏನಂತ ಹೇಳ್ತಾರೆ? ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳ್ತಾರೆ. ಇವ್ರ ನಂಬರು ಹೈಯೆಸ್ಟ್ ಇದೆ. ನಮ್ಮದು 3856 ಇದೆ. 3856 3856 ನಮ್ಮ ಕನಕಗಿರಿ ತಾಲೂಕಲ್ಲಿ. ಸ್ಥಳಾಂತರ ಇಲ್ಲ, ಕಡಿಮೆ ಹೇಳ್ತೀನಿ ನಿಮಗೆ. ಕನಕಗಿರಿ ತಾಲೂಕಿಂದ ಅಷ್ಟೇ ಇದು. ತಾಲೂಕಿಂದ ಅಷ್ಟೇ. ನಾನೀಗ ಕನಕಗಿರಿ ಒಂದು